ಮೂಡ ಕೇಸ್ಗೆ ಮೇಜರ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿಎಂ ಪತ್ನಿ. ರಾತ್ರಿ ಹಂಚಿಕೆಯಾಗಿದ್ದ 14 ಸೈಟ್ಗಳನ್ನ ವಾಪಸ್ ಮಾಡಿದ್ದಾರೆ. ಮೂಡಾಗೆ ನಿವೇಶನ ವಾಪಸ್ ಮಾಡಿದ ಸಿಎಂ ಪತ್ನಿ ಪಾರ್ವತಿ. ಸಿಎಂ ಪತ್ನಿ ನಡೆಯಿಂದ ಕಹಾನಿ ಮೇ ಟ್ವಿಸ್ಟ್. ಹಾಗಾದ್ರೆ ಬೀಸೋದೊಣ್ಣೆಯಿಂದ ಪಾರಾದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆಗೆ ಬ್ರೇಕ್ ಬೀಳುತ್ತಾ? ತನಿಖೆಯ ತೂಗುಗತಿಯಿಂದ ಪಾರಾಗ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಸೋ ಕಾಲ್ಡ್ ಮೂಡಾ ಕೇಸ್ ತನಿಖೆಯಾಗೋದೇ ಇಲ್ವಾ? ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳ ಮುಂದಿನ ನಡೆ ಏನು? ನಿವೇಶನವೇ ಬೇಡ ಎಂದ ಮೇಲೆ ತನಿಖೆಯ ಪ್ರಯೋಜನ ಇದೆಯಾ? ದೂರುದಾರರೇ ದೂರು ವಾಪಸ್ ಪಡೆಯುತ್ತಾರಾ? ತೀವ್ರ ಕುತೂಹಲವನ್ನ ಕೆರಳಿಸಿದ ಪ್ರಕರಣದ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋ ಕುತೂಹಲ ಈಗ. ಮೂಡಾ ಕೇಸ್ಗೆ ಮೇಜರ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಅವರು. ಹಂಚಿಕೆಯಾಗಿದ್ದ 14 ಸೈಟ್ಗಳನ್ನ ರಾತ್ರಿ ವಾಪಸ್ ಕೊಟ್ಟಿದ್ದಾರೆ. ಮೂಡಾಗೆ ನಿವೇಶನವನ್ನ ವಾಪಸ್ ಮಾಡಿದ್ದಾರೆ ಈಗ ಪಾರ್ವತಿ ಅವರು. ಸಿಎಂ ಪತ್ನಿ ನಡೆಯಿಂದ ಸಹಜವಾಗಿ ಕಹಾನಿ ಮೇ ಟ್ವಿಸ್ಟ್ ಸಿಕ್ಕಂತಾಗಿದೆ. ಹಾಗಾದ್ರೆ ಬೀಸೋ ದೊಣ್ಣೆಯಿಂದ ಪಾರಾದ್ರ ಮುಖ್ಯಮಂತ್ರಿಗಳು? ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆಗೆ ಬ್ರೇಕ್ ಬೀಳುತ್ತಾ? ತನಿಖೆಯ ತೂಗುಗತಿಯಿಂದ ಸಿದ್ದರಾಮಯ್ಯನವರು ಪಾರಾಗ್ತಾರಾ? ಸೋ ಕಾಲ್ಡ್ ಮೂಡಾ ಕೇಸ್ ತನಿಖೆ ಆಗೋದೇ ಇಲ್ವಾ? ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳ ಮುಂದಿನ ನಡೆ ಏನು? ನಿವೇಶನವೇ ಬೇಡ ಅಂತ ಅಂದ್ಮೇಲೆ ತನಿಖೆಯ ಪ್ರಯೋಜನ ಇದೆಯಾ? ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮ ಮುಂದೆ ಇವೆ. ದೂರುದಾರರೇ ದೂರು ವಾಪಸ್ ಪಡೆಯುತ್ತಾರಾ ಹಾಗಾದ್ರೆ? ಜೊತೆಗೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಇನ್ನು ವಿಪಕ್ಷಗಳು ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡುವಂತ ಕೆಲಸವನ್ನ ಮಾಡಲ್ಲ. ಇದು ಅವರಿಗೆ ಒಂದು ದೊಡ್ಡ ಆಹಾರ ಆಗ್ಬಿಟ್ಟಿದೆ, ಅಸ್ತ್ರ ಸಿಕ್ಕಂತ ಆಗ್ಬಿಟ್ಟಿದೆ. ಅಂದ್ರೆ ಒಬ್ಬ ಕಳ್ಳತನ ಮಾಡಿ ಅದಾದ ನಂತರ ಇಲ್ಲ ನಾನು ಆ ಚೈನನ್ನ ವಾಪಸ್ ಕೊಡ್ತೀನಿ ಅಂತ ಅಂದ್ರೆ ಆತನನ್ನ ಮಾಫಿ ಮಾಡಕ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಅದರಲ್ಲೂ ಕುಮಾರಸ್ವಾಮಿ ಅವರು ನಾನು ಕಳ್ಳತನ ಮಾಡಿ ನಾನು ವಾಪಸ್ ಕೊಟ್ಬಿಟ್ರೆ ನಾನು ಸಾಚನ ಹಾಗಾದ್ರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಇದು ಇಲ್ಲಿಗೆ ನಿಲ್ಲುವ ಹಾಗೆ ಕಾಣಲ್ಲ. ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷಗಳು ಸಿದ್ದರಾಮಯ್ಯನವ್ರನ್ನ ಸಿಕ್ಕಾಕ್ಸಿ ಜೊತೆಗೆ ರಾಜೀನಾಮೆ ಪಡೆಯುವಂತ ಹಠಕ್ಕೆ ಬಿದ್ದುಬಿಟ್ಟಿದ್ದಾವೆ. ಹಾಗಾಗಿ ಏನಾಗುತ್ತೆ, ವಿಪಕ್ಷಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ, ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ, ಅದಕ್ಕೆ ಕಾದ್ ನೋಡ್ಬೇಕಾಗಿದೆ.